ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆಹೋಶುವ 3ನೇ ಅಧ್ಯಾಯ 5ನೇ ವಚನ. ಇದಲ್ಲದೆ ಯೆಹೋಶುವನು ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಒಂದು ಮುಖ್ಯವಾದ ಒಂದು ವಿಷಯ ಅಂತ ಹೇಳೋದಾದ್ರೆ ಅದು ಪರಿಶುದ್ಧತೆ. ಆಮೇಲೆ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮ್ಮ ಜೀವನದಲ್ಲಿ ಒಂದು ಅದ್ಭುತ ನಡೀಬೇಕು ಅಂತ ಅಂದ್ರೆ ಮೊದಲನೇದಾಗಿ ನಮ್ಮಲ್ಲಿ ಪರಿಶುದ್ಧತೆ ಇರಬೇಕು. ಹಲ್ಲೆಲೂಯಾ. ಎಷ್ಟು ಜನರ ಬಳಿ ಪರಿಶುದ್ಧತೆ ಅನ್ನೋದು ಈ ದಿನಗಳಲ್ಲಿ ಕಾಣಲ್ಪಡ್ತಾ ಇದೆ. ಹಲ್ಲೆಲೂಯಾ. ನಾವು ಪರಿಶುದ್ಧತೆ ಅನ್ನೋದನ್ನ ಹೊರಗಿನ ರೂಪದಲ್ಲಿ ಎಲ್ಲರಿಗೂ ತೋರಿಸ್ತಾ ಇದ್ದೇವೆ. ಚೆನ್ನಾಗಿ ಸ್ನಾನ ಮಾಡೋದು ಒಂದು ಪರಿಶುದ್ಧತೆ, ಒಳ್ಳೆಯ ವಸ್ತ್ರಗಳನ್ನ, ಸ್ವಚ್ಛವಾದ ಒಂದು ಬಟ್ಟೆಗಳನ್ನ ಧರಿಸೋದು ಒಂದು ಪರಿಶುದ್ಧತೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಮನೆ ಇಟ್ಕೊಳ್ಳೋದು ಒಂದು ಪರಿಶುದ್ಧತೆ ಅಲ್ವಾ. ಆದ್ರೆ ಹೊರಗಿನ ತೋರಿಕೆಯಲ್ಲಿ ನಾವು ಪರಿಶುದ್ಧತೆಯನ್ನ ತೋರಿಸ್ತಾ ಇದ್ದೇವೆ, ಆದರೆ ಹೃದಯದ ಅಂತರಾಳದಲ್ಲಿ, ಹಲ್ಲೆಲೂಯಾ, ನಮ್ಮ ಮಾತಿನಲ್ಲಿ ಪರಿಶುದ್ಧತೆ ಇದೆಯಾ, ನಮ್ಮ ನೋಟದಲ್ಲಿ ಪರಿಶುದ್ಧತೆ ಇದೆಯಾ, ನಮ್ಮ ಕ್ರಿಯೆಯಲ್ಲಿ ಪರಿಶುದ್ಧತೆ ಇದೆಯಾ, ನಮ್ಮ ನಡತೆಯಲ್ಲಿ ಪರಿಶುದ್ಧತೆ ಇದೆಯಾ, ನಮ್ಮ ಯೋಚನೆಯಲ್ಲಿ ಪರಿಶುದ್ಧತೆ ಇದೆಯಾ. ಹಲ್ಲೆಲೂಯಾ. ಆ ದಿನ ಇಸ್ರಾಯೇಲ್ಯರಿಗೆ ಒಂದು ಅದ್ಭುತ ಬೇಕಾಗಿತ್ತು. ಹಲ್ಲೆಲೂಯಾ. ಆಗ ಯೆಹೋಶುವನು ಜನರಿಗೆ ಹೇಳ್ತಾ ಇದ್ದಾನೆ, ನಿಮ್ಮನ್ನ ಶುದ್ಧ ಮಾಡಿಕೊಳ್ಳ್ರಿ, ಆಗ ಯೆಹೋವನು ನಿಮ್ಮ ಮಧ್ಯದಲ್ಲಿ ನಾಳೆ ಅದ್ಭುತಗಳನ್ನ ನಡೆಸುವನು. ಆಮೇಲೆ ಈ ವಾಕ್ಯ ಓದುವಾಗ್ಲೇ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೇನೆ. ನಮ್ಮ ಜೀವನಗಳಲ್ಲಿ ಒಂದು ಅದ್ಭುತ ನಡೆಯಬೇಕು ಅನ್ನೋದಾದ್ರೆ ಮೊದಲನೇದಾಗಿ ನಮ್ಮನ್ನ ನಾವು ಶುದ್ಧ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಯಾವುದ್ರಲ್ಲಿ ಶುದ್ಧ ಮಾಡಿಕೊಳ್ಬೇಕು? ಮಾತಿನಲ್ಲಿ, ನೋಟದಲ್ಲಿ, ಚಿಂತೆಯಲ್ಲಿ, ಕ್ರಿಯೆಯಲ್ಲಿ, ನಡತೆಯಲ್ಲಿ, ಎಲ್ಲದರಲ್ಲಿ ಕೂಡ ನಮಗೆ ಶುದ್ಧತೆ ಇರಬೇಕು. ಹಲ್ಲೆಲೂಯಾ. ಹೊರಗಿನ ತೋರಿಕೆಯಲ್ಲಿ ನಾನು ಮತ್ತೆ ಹೇಳ್ತೇನೆ, ಶುದ್ಧತೆಯನ್ನ ತೋರಿಸೋದು ಬಹಳ ಸುಲಭ, ಆದರೆ ಹೃದಯದ ಅಂತರಾಳವನ್ನು ನೋಡೋ ದೇವರ ವಾಕ್ಯ ಹೇಳುತ್ತೆ ಅಲ್ವಾ, ಆತನು ಮನುಷ್ಯರ ಹಾಗೆ ಹೊರಗಿನ ತೋರಿಕೆಯನ್ನು ನೋಡುವವನಲ್ಲ, ಹೃದಯದ ಆಳವನ್ನು ನೋಡುವ ದೇವರಾಗಿದ್ದಾರೆ. ಆಗ ಹೊರಗಡೆ ಬೇಕಾದ್ರೆ ನಾವು ಶುದ್ಧವಾಗಿರೋ ರೀತಿ ನಾವು ತೋರಿಸ್ಕೊಳ್ಬೋದು, ಆದರೆ ನಮ್ಮ ಹೃದಯದ ಒಳಗೆ, ನಮ್ಮ ಅಂತರಂಗದಲ್ಲಿ ನಾವು ಹೇಗೆ ಶುದ್ಧವಾಗಿದ್ದೇವೆ. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಯೋಸೇಫನ ಬಗ್ಗೆ ಒಂದು ವಿಷಯ ಬರೆಯಲ್ಪಟ್ಟಿರುತ್ತದೆ. ಫರೋಹನ ಹೆಂಡತಿ ತನ್ನನ್ನ ಪಾಪಕ್ಕೆ ಕರೆದಾಗ ಆಗ ಯೋಸೇಫನೊಂದು ಮಾತು ಹೇಳ್ತಾನೆ, ನಾನು ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂಬುದಾಗಿ. ಆಗ ಅವನಿಗೆ ದೇವರ ಕುರಿತಾದ ಒಂದು ಭಯ ಇದೆ. ಇಲ್ಲ, ದೇವರು ನನ್ನ ನೋಡುವ ದೇವರಾಗಿದ್ದಾರೆ, ನಾನು ದೇವರಿಗೆ ವಿರುದ್ಧವಾಗಿ ಈ ಪಾಪವನ್ನು ಹೇಗೆ ಮಾಡಲಿ, ನನ್ನ ಪರಿಶುದ್ಧತೆಯನ್ನು ನಾನು ಹೇಗೆ ಕಳೆದುಕೊಳ್ಳಲಿ ಎಂಬುದಾಗಿ ಅವನು ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾನೆ. ಆ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಅವನು ಮನುಷ್ಯರಿಗಲ್ಲ, ದೇವರಿಗೆ ನಂಬಿಗಸ್ತನಾಗಿ ಇದ್ದದರಿಂದ ದೇವರು ಆ ನಂಬಿಗಸ್ತಿಕೆಯನ್ನು, ಆ ಪರಿಶುದ್ಧತೆಯನ್ನು ನೋಡಿ ಅವನ ಜೀವನದಲ್ಲಿ ಒಂದು ಅದ್ಭುತ ಮಾಡಿದ್ರು. ಆ ದೇಶಕ್ಕೆ ಒಂದು ಪ್ರಧಾನ ಮಂತ್ರಿಯಾಗಿ ಕರ್ತನು ಮಾರ್ಪಡಿಸಿದ್ರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿರುತ್ತದೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈ ದಿನ ನಮ್ಮ ಜೀವನದಲ್ಲಿ ಮೊದಲನೇದಾಗಿ ನಾವು ದೇವರನ್ನ ಕಾಣಬೇಕು, ಆಗ ನಮಗೆ ಅದ್ಭುತಗಳು ನಡೆಯುತ್ತದೆ. ಯಾರು ದೇವರನ್ನು ನೋಡ್ತಾರೋ ಅವರ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ. ಆ ದೇವರನ್ನು ಮೊದಲು ನಾವು ನೋಡ್ಬೇಕಂದ್ರೆ ನಮ್ಗೆ ಪರಿಶುದ್ಧತೆ ಇರಬೇಕು. ಹಲ್ಲೆಲೂಯಾ. ಆ ಪರಿಶುದ್ಧತೆ ಇರುವಾಗ ನಾವು ಇಬ್ರಿಯದಲ್ಲಿ ಹೇಳಿರುವ ಪ್ರಕಾರ, ಇಬ್ರಿಯ 12:15 ಹೇಳಿರುವ ಪ್ರಕಾರ ದೇವರನ್ನು ನೋಡ್ತೇವೆ. ಆಗ ದೇವರನ್ನು ನೋಡ್ಬೇಕಾದ್ರೆ ಏನ್ ನಡೆಯುತ್ತದೆ ಅಂತಂದ್ರೆ ಅದ್ಭುತಗಳು ನಡೆಯುತ್ತವೆ. ಹಲ್ಲೆಲೂಯಾ. ನೋಡ್ರಿ, ಆ ದಿನ ಜಕ್ಕಾಯನು ಯೇಸುವನ್ನು ನೋಡಬೇಕೆಂಬುದಾಗಿ ಮರದ ಮೇಲೆ ಕುಳಿತು ಆಸೆಯಿಂದ ಕಾಯ್ತಾ ಇದ್ದ. ಆಗ ಆ ಮರದಲ್ಲಿ ಕುಳಿತಿದ್ದಂತ ಜಕ್ಕಾಯನನ್ನ ದೇವರು ಗಮನಿಸಿದ್ರು. ಯಾಕೆಂದ್ರೆ ಅವನು ಯೇಸುವನ್ನ ಕಾಣಬೇಕೆಂಬ ಆಸೆಯಿಂದ ಕಾಯ್ತಾ ಇದ್ದ. ಆಗ ಅವನ ಆಸೆಯನ್ನು ನೋಡಿ ದೇವರು ಹೇಳ್ತಾರೆ, ಜಕ್ಕಾಯನೇ ಇಳಿದು ಬಾ, ಈ ದಿನ ನಾನು ನಿನ್ನ ಮನೆಗೆ ಬರಬೇಕು
ಮಾಡಬೇಕಾಗಿದೆ ಎಂಬುದಾಗಿ. ಆಗ ಯೇಸು ಅವನ ಮನೆಯೊಳಗೆ ಬಂದ ಕೂಡಲೇ ಅವನಿಗೆ ರಕ್ಷಣೆ ಉಂಟಾಯಿತು. ಹಾಲೆಲೂಯ. ಅದು ಅಲ್ಲದೆ ಅವನು ಏನೇನೆಲ್ಲ ಮೋಸ ಅನ್ಯಾಯ ಮಾಡಿದ್ನೋ ಅದನ್ನೆಲ್ಲ ಸರಿಪಡಿಸ್ಕೊಂಡ. ಅದು ಒಂದು ಅದ್ಭುತ ಅಲ್ವಾ? ಅವನ ಜೀವನದಲ್ಲಿ ಮೊದಲನೇದಾಗಿ ಅವನು ಯೇಸುವನ್ನು ನೋಡಬೇಕು ಅಂತ ಆಸೆ ಪಟ್ಟ. ಅವನು ಆಸೆ ಪಟ್ಟಾಗ ಯೇಸು ಅವರ ಮನೆಗೆ ಬಂದ್ರು. ಯೇಸು ಅವರ ಮನೆಗೆ ಬಂದ ಕೂಡಲೇ ಅವನಲ್ಲಿದ್ದಂಥ ಅನ್ಯಾಯ, ಅನೀತಿ, ಅಶುದ್ಧ ಎಲ್ಲ ಹೋಯ್ತು. ಆಗ ಅವನ ಜೀವನದಲ್ಲಿ ಒಂದು ಅದ್ಭುತ ನಡೆಯಿತು. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಮುಖ್ಯವಾಗಿ ನಮ್ಮ ಜೀವನದಲ್ಲೂ ಈ ರೀತಿಯ ಅದ್ಭುತಗಳು ನಡೆಯಬೇಕು ಅನ್ನೋದೇ ಆದರೆ ಮೊದಲನೇದಾಗಿ ನಾವು ಪರಿಶುದ್ಧರಾಗಿ ಮಾರ್ಪಡಬೇಕು. ನಾವು ಪರಿಶುದ್ಧರಾಗಿ ಮಾರ್ಪಡುವಾಗ ನಾವು ದೇವರನ್ನು ಕಾಣುವುದಕ್ಕೆ ಸಾಧ್ಯ. ನಾವು ದೇವರನ್ನು ಕಾಣುವಾಗ ನಮಗೆ ರಕ್ಷಣೆ ಉಂಟಾಗುತ್ತದೆ. ನಮ್ಮಲ್ಲಿರುವ ಎಲ್ಲ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದ ಎಲ್ಲ ಕಾರ್ಯಗಳು ದೂರವಾಗುತ್ತವೆ. ಆಗ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿ ಬಾರಿ ಅದ್ಭುತಗಳು ನಡೆಯುತ್ತವೆ. ಈ ಅದ್ಭುತಗಳು ನಡೆಯುವಾಗ ನಮ್ಮ ಜೀವನವನ್ನು ಗಮನಿಸುವವರು, ನಮ್ಮ ಜೀವನವನ್ನು ನೋಡುವವರು ಅನೇಕರು ಯೇಸುವನ್ನು ಕಂಡುಕೊಳ್ತಾರೆ. ಹಾಲೆಲೂಯ. ಈ ದಿನ ಯಾವುದಕ್ಕಾಗಿ ನಾವು ಜೀವಿಸಬೇಕು ಅನ್ನೋದಾದ್ರೆ ದೇವರಿಗಾಗಿ ಜೀವಿಸಬೇಕು. ಈ ಕೊನೆಯ ಕಾಲದಲ್ಲಿ, ಅಂತ್ಯ ಕಾಲದಲ್ಲಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಈ ಅಂತ್ಯ ಕಾಲದಲ್ಲಿ ಅನೇಕರಿಗೆ ನಾವು ಯೇಸುವನ್ನು ತೋರಿಸಬೇಕು. ಅನೇಕರು ಯೇಸುವನ್ನು ಕಂಡುಕೊಳ್ಳಬೇಕು. ಅನೇಕರು ಯೇಸುವಿನ ಮೂಲಕ ಅದ್ಭುತಗಳನ್ನು ಹೊಂದಿಕೊಳ್ಳಬೇಕು. ಅದ್ಭುತಗಳನ್ನು ಹೊಂದಿಕೊಂಡು ಅನೇಕರು ಆತನಲ್ಲಿ ಸ್ಥಿರವಾಗಿದ್ದು ಅವರುಗಳ ಮೂಲಕ ಇನ್ನೂ ಅನೇಕರು ಯೇಸುವನ್ನು ಕಂಡುಕೊಳ್ಳಬೇಕು. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಿಮ್ಮ ಜೀವನದಲ್ಲಿ ಕೂಡ ಏನೋ ಒಂದು ಅದ್ಭುತಕ್ಕಾಗಿ ನೀವು ಕಾಯ್ತಾ ಇದ್ದೀರಾ. ಒಂದು ಕೆಲಸದಲ್ಲಿ ಒಂದು ಅದ್ಭುತ ಕಾಣಬೇಕಾ? ನಿಮ್ಮ ಎಜುಕೇಶನ್ ಅಲ್ಲಿ ಒಂದು ಅದ್ಭುತ ಕಾಣಬೇಕಾ? ನಿಮ್ಮ ಮದುವೆಯ ವಿಷಯದಲ್ಲಿ ಒಂದು ಅದ್ಭುತ ಕಾಣಬೇಕಾ? ನಿಮ್ಮ ಫೈನಾನ್ಷಿಯಲ್ ನಲ್ಲಿ ಒಂದು ಅದ್ಭುತ ಕಾಣಬೇಕಾ? ಯಾವುದೋ ಒಂದು ಅದ್ಭುತ ನಿಮಗೆ ಬೇಕು. ಒಂದು ರೋಗದಲ್ಲಿ ಒಂದು ಬಿಡುಗಡೆ, ಒಂದು ಅದ್ಭುತ ಬೇಕಾ? ನಿಮ್ಮ ಮನೆ ವಿಷಯದಲ್ಲಿ, ಸಮಾಧಾನದ ವಿಷಯದಲ್ಲಿ ಒಂದು ಅದ್ಭುತ ನಡೆಯಬೇಕಾ? ನಿಮ್ಮ ಮನೆ ಕಟ್ಟೋ ವಿಷಯವ, ಅದು ಯಾವ ಕಾರ್ಯದಲ್ಲಾಗಿರ್ಲಿ, ನೀವು ಯಾವುದೋ ಒಂದು ಅದ್ಭುತಕ್ಕೆ ಕಾಯ್ತಾ ಇದ್ದೀರಲ್ವಾ? ಈ ದಿನ ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಪ್ರಿಯ ಮಗನೇ, ಪ್ರಿಯ ಮಗಳೇ, ನಿನ್ನಲ್ಲಿ ಯಾವುದೋ ಒಂದು ಅಶುದ್ಧವಾದ ಕಾರ್ಯ ಇದೆ. ಅದು ಯಾವುದು ಅಂತ ಸ್ವಲ್ಪ ಹೊತ್ತು ಕುಳಿತು ನೀನು ಯೋಚನೆ ಮಾಡು. ಅದು ಏನೆಂಬುದಾಗಿ ದೇವರ ಬಳಿ ಪ್ರಾರ್ಥನೆ ಮಾಡು. ದೇವರು ಅದು ನಿನಗೆ ಪ್ರೇರೇಪಿಸಿದಾಗ ಅದು ಎಂಥ ಅಶುದ್ಧವಾದ ಕಾರ್ಯವಾಗಿರಲಿ, ದಯವಿಟ್ಟು ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳ್ರಿ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಯಾರು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆತನನ್ನು ಕಾಣದೆ ಹೋದರೆ ನಮ್ಮ ಜೀವನದಲ್ಲಿ ಅದ್ಭುತ ನಡೆಯೋದೇ ಇಲ್ಲ. ಹಾಲೆಲೂಯ. ಖಂಡಿತವಾಗಿ ನಿಮ್ಮನ್ನು ನೀವು ಪರಿಶುದ್ಧ ಮಾಡಿಕೊಳ್ಳಬೇಕು. ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಬೇಕು. ಈ ದಿನ ಒಪ್ಪಿಸಿಕೊಳ್ರಿ. ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಶುದ್ಧ ಮಾಡಿಕೊಳ್ಳ್ರಿ. ನಿಮ್ಮ ಮಾತಲ್ಲಿ ಶುದ್ಧವನ್ನು ನೋಡ್ರಿ. ನಿಮ್ಮ ಕ್ರಿಯೆಯಲ್ಲಿ ಶುದ್ಧತೆಯನ್ನು ನೋಡ್ರಿ. ನಿಮ್ಮ ಯೋಚನೆಯಲ್ಲಿ ಶುದ್ಧತೆಯನ್ನು ನೋಡ್ರಿ. ನಿಮ್ಮ ನಡತೆ ಕ್ರಿಯೆಯಲ್ಲಿ ಶುದ್ಧತೆಯನ್ನು ನೋಡ್ರಿ. ಆ ಶುದ್ಧತೆ ಇಲ್ಲ ಅನ್ನೋದಾದ್ರೆ ನಿಮ್ಮ ಜೀವನದಲ್ಲಿ ನೀವು ದೇವರನ್ನು ನೋಡಕ್ಕೆ, ಯೇಸುವನ್ನು ನೋಡಕ್ಕೆ ಸಾಧ್ಯ ಇಲ್ಲ. ಅವರನ್ನು ನೋಡದೆ ಇರೋವರೆಗೂ ನಿಮ್ಮ ಜೀವನದಲ್ಲಿ ಅದ್ಭುತ ನಡೆಯೋದಿಲ್ಲ. ನೀವು ಎಷ್ಟೇ ಉಪವಾಸ ಪ್ರಾರ್ಥನೆಗಳನ್ನ ಮಾಡಿದ್ರು, ನೀವು ಎಷ್ಟೇ ದಾನ ಧರ್ಮಗಳನ್ನ ಮಾಡಿದ್ರು, ನೀವು ಏನೇ ಪ್ರಯತ್ನಗಳನ್ನು ಮಾಡಿದ್ರು, ಪರಿಶುದ್ಧತೆ ಇಲ್ಲ ಅಂದ್ರೆ ದೇವರ ಅದ್ಭುತ ಮಾಡಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ದಿನ ಇಸ್ರಾಯೇಲ್ ಜನರಿಗೆ ನೋಡಿ ದೇವರು ಹೇಳಿದ ಇದೇ ಮಾತು, ಮೊದಲು ನಿಮ್ಮನ್ನ ನಾಳೆಯಷ್ಟೊತ್ತಿಗೆ ನೀವು ಶುದ್ಧ ಮಾಡಿಕೊಳ್ಳ್ರಿ, ದೇವರು ನಿಮ್ಮ ನಡುವೆ ಅದ್ಭುತಗಳನ್ನ ಮಾಡ್ತಾರೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಿನಗೊಂದು ಅದ್ಭುತ ಬೇಕಲ್ವಾ? ಖಂಡಿತ ಬೇಕಲ್ವಾ? ಇವತ್ತು ನಿನ್ನನ್ನು ಸರಿ ಮಾಡ್ಕೊ. ಇವತ್ತೇ ನಿನ್ನನ್ನು ಶುದ್ಧ ಮಾಡಿಕೊ. ನಿನ್ನನ್ನು ದೇವರಿಗೆ ಬಿಟ್ಟುಕೊಡು. ನಿನಗೆ ಗೊತ್ತಾಗ್ತಿಲ್ವಾ ಯಾವ ವಿಷಯದಲ್ಲಿ ನಾನು ಶುದ್ಧವಾಗಿಲ್ಲ? ಅಯ್ಯೋ ದೇವರೇ, ನಾನು ಎಲ್ಲ ವಿಷಯದಲ್ಲಿ ಶುದ್ಧವಾಗಿದ್ದೀನಲ್ಲಪ್ಪ, ಅದು ಯಾವ ವಿಷಯದಲ್ಲಿ ನಾನು ಶುದ್ಧವಾಗಿಲ್ಲ. ಒಂದು ಸಾರಿ ನಿನಗದು ಅರ್ಥ ಆಗಿಲ್ಲ ಅನ್ನೋದೇ ಕುಳಿತು ಪ್ರಾರ್ಥನೆ ಮಾಡು. ದೇವರ ಹತ್ರ ಮೊರೆ ಇಡು. ದೇವರೇ, ಎಸಪ್ಪ, ನನಗೆ ಯಾವುದರಲ್ಲಿ ಪರಿಶುದ್ಧತೆ ಇಲ್ಲ. ನನಗೆ ಯಾವುದರಲ್ಲಿ ಪರಿಶುದ್ಧತೆ ಇಲ್ಲದವನಾಗಿ ಕಾಣಲ್ಪಡ್ತಾ ಇದ್ದೇನೆ. ನನಗೆ ಯಾವುದರಲ್ಲಿ ಪರಿಶುದ್ಧತೆ ಇಲ್ಲದೆ ಕಾಣಲ್ಪಡ್ತಾ ಇದ್ದೇನೆ. ದೇವರೇ, ನನಗೆ ಸಹಾಯ ಮಾಡು. ಅದನ್ನು ನನಗೆ ತೋರಿಸ್ರಿ. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಕೃಪೆ ಕೊಡ್ರಿ. ನನ್ನ ಜೀವನದಲ್ಲಿ ಈ ವಿಷಯಕ್ಕೊಂದು ಅದ್ಭುತ ಬೇಕಪ್ಪ. ಈ ಅದ್ಭುತಕ್ಕೆ ತಡೆಯಾಗಿರುವ ಈ ಅಶುದ್ಧತೆಯ ಕಾರ್ಯಗಳು ನನ್ನಿಂದ ನೀಗಿ ಹೋಗಲಿ. ದೇವರ ದಯವಿಟ್ಟು ನನ್ನ ಸರಿ ಮಾಡ್ರಿ ಎಂಬುದಾಗಿ ನೀನು ಅದಕ್ಕಾಗಿ ದೇವರ ಬಳಿ ಕಾದಿರು. ಅದಕ್ಕಾಗಿ ಪ್ರಾರ್ಥಿಸು. ಖಂಡಿತ ದೇವರು ಹೇಳಿದ್ದನ್ನೇ ಮಾಡುವ ದೇವರು, ಮಾಡುವುದನ್ನೇ ಹೇಳುವ ದೇವರು. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ನಿನಗೆ ಅದ್ಭುತ ಬೇಕು ಅಂದ್ರೆ ನೀನು ಶುದ್ಧನಾಗಲೇಬೇಕು. ನೀನು ಶುದ್ಧನಾದಾಗ ಮಾತ್ರನೇ ನಾನು ನಿನಗೆ ಅದ್ಭುತ ಮಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ಆತನು ಪರಿಶುದ್ಧನಾಗಿರುವ ಪ್ರಕಾರ ನಾವು ಪರಿಶುದ್ಧರಾಗಿರ್ಲೇಬೇಕು. ಆಗಲೇ ದೇವರು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನ ಮಾಡಲಿಕ್ಕೆ ಸಾಧ್ಯ. ಆ ದಿನ ಇಸ್ರಾಯೇಲ್ ಜನರು ಆ ರೀತಿಯಾಗಿ ತಮ್ಮನ್ನು ಶುದ್ಧ ಮಾಡಿಕೊಂಡ್ರು. ಆ ರೀತಿಯಾಗಿ ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ರು. ಆಗ ದೇವರು ಅವರ ಜೀವನದಲ್ಲಿ ಅದ್ಭುತಗಳನ್ನ ಮಾಡಿದ್ರು.
ಹಾಲೆಲೂಯ. ನೋಡ್ರಿ, ಅವ್ರು ಬಂದಿದ್ದೇ ಒಂದು ಅದ್ಭುತ ಅಲ್ವಾ. ಅವರ 40 ವರ್ಷ ಹಗಲು ರಾತ್ರಿ ಆ ಅರಣ್ಯದಲ್ಲಿ ನಡೆಯುವಾಗ ದೇವರವರಿಗೆ ಬೆಳಕಾಗಿದ್ರು. ಹಾಲೆಲೂಯ. ನೋಡ್ರಿ, ಮೇಘಸ್ತಂಭವಾಗಿ ಅಗ್ನಿ ಸ್ತಂಭವಾಗಿದ್ರು. ಅವರ ಬಟ್ಟೆಗಳು ಜೀರ್ಣವಾಗಲಿಲ್ಲ, ಅವರ ಚಪ್ಪಲಿಗಳು ಸವದು ಹೋಗ್ಲಿಲ್ಲ. ಹಾಲೆಲೂಯ. ಅವರು ಹಾಕೊಂಡು ಬಂದಿದ್ದಂತಹ ಯಾವ ಕಾರ್ಯಗಳು ಹಳೇದಾಗ್ಲೇ ಇಲ್ಲ. ಎಲ್ಲ ರೀತಿಯಲ್ಲಿ ಅದ್ಭುತವಾಗಿ ದೇವರು ನಡೆಸಿದ್ರು. ಆಹಾರದ ವಿಷಯದಲ್ಲಿ ಅದ್ಭುತ, ನೀರಿನ ವಿಷಯದಲ್ಲಿ ಅದ್ಭುತ, ಪ್ರತಿ ವಿಷಯದಲ್ಲಿ ದೇವರು ಅದ್ಭುತವಾಗಿ ಅವ್ರನ್ನ ನಡೆಸಿದ್ರು. ಕಾರಣ ಇಷ್ಟೇ, ನಾವು ಎಷ್ಟರ ಮಟ್ಟಿಗೆ ಶುದ್ಧರಾಗಿರುವುದಕ್ಕೆ ನಮ್ಮನ್ನು ಬಿಟ್ಟು ಕೊಡ್ತೀವೋ ಆಗ ದೇವರು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡ್ತಲೇ ಇರ್ತಾರೆ. ಖಂಡಿತವಾಗಿ ದೇವರು ನಮ್ಮ ಬಳಿ ಎದುರು ನೋಡೋದನ್ನ ನಾವು ಮಾಡದಾಗ್ಲೇ ಆತನು ಇಷ್ಟಪೂರ್ವಕವಾಗಿ ನಮಗೆ ಮಾಡಬೇಕು ಅಂದ್ಕೊಂಡಿರುವ ಅದ್ಭುತಗಳನ್ನು ನಾವು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ಆತನು ಹೇಳಿದಂತೆ ನಾವು ನಡೆದ್ರೆ ಸಾಕು, ನಮ್ಮ ಜೀವನವೇ ಒಂದು ಅದ್ಭುತವಾಗಿರುತ್ತದೆ. ಅನೇಕರಿಗೆ ನಮ್ಮ ಜೀವನನೇ ಒಂದು ಅದ್ಭುತವಾಗಿರುತ್ತದೆ. ಹಾಲೆಲ್ಲೂಯ. ಕೆಲವರು ಹೇಳ್ತಾರಲ್ಲ, ಕೆಲವು ಮನೆಗಳು ನೋಡಿದಾಗ, ಅಪ್ಪ ಇದೇನೊಂದು ಅದ್ಭುತ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಎಷ್ಟು ಅದ್ಭುತ ಇದೆ ಎಂಬುದಾಗಿ. ಆದರೆ ಆ ಕಟ್ಟಡ ಇವತ್ತಿದ್ದು ನಾಳೆ ಬಿದ್ದೋಗುವಂಥದ್ದು. ಆದರೆ ನಮ್ಮೊಳಗಿರುವ ಆತ್ಮ ಅದು ಶಾಶ್ವತವಾದದ್ದು. ಆ ಒಂದು ಆತ್ಮಕ್ಕೆ ಅದ್ಭುತವಾಗಿ ನೀವು ತೋರಿಸ್ಕೊಡ್ಬೇಕಾಗದ್ದು ಏನು ಗೊತ್ತಾ? ಪರಿಶುದ್ಧತೆಯನ್ನು. ಹಾಲೆಲ್ಲೂಯ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಿನ್ನನ್ನು ಪರಿಶುದ್ಧವಾಗಿರೋದಕ್ಕೆ ಬಿಟ್ಟುಕೊಡು. ಈ ದಿನ ಎಲ್ಲ ವಿಷಯದಲ್ಲಿ ಪರಿಶುದ್ಧನಾಗಿರುವುದಕ್ಕೆ ಪ್ರಯತ್ನಿಸು. ನಿನಗೆ ಯಾವುದರಲ್ಲಿ ನಾನು ಶುದ್ಧನಾಗಿಲ್ಲ ಅಂತ ಅನ್ನಿಸ್ತಾ ಇದೆಯೋ, ನಿನಗೆ ಯಾವುದು ಗೊತ್ತಾಗ್ತಿಲ್ವೋ, ಕುಳಿತು ಪ್ರಾರ್ಥನೆ ಮಾಡು. ಏಸಪ್ಪ, ನನಗೆ ಅರ್ಥ ಆಗ್ತಾಯಿಲ್ಲ, ನಾನು ಯಾವುದರಲ್ಲಿ ಶುದ್ಧವಾಗಿಲ್ವೋ ನನಗೆ ಗೊತ್ತಾಗ್ತಿಲ್ಲ, ನಾನು ನಿನ್ನ ಮುಂದೆ ಬಂದಿದ್ದೀನಪ್ಪ, ಅದನ್ನು ನನಗೆ ತೋರಿಸು ಕರ್ತನೆ, ಅದನ್ನು ನನಗೆ ಪ್ರಕಟಿಸು ಕರ್ತನೆ, ನಾನು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ದಯವಿಟ್ಟು ನನಗೆ ಇಂಥ ಒಂದು ಅದ್ಭುತ ಬೇಕಾಗಿದೆ, ಈ ಅದ್ಭುತಕ್ಕೆ ತಡೆಯಾಗಿರುವ ಈ ಕಾರ್ಯವನ್ನು ನನ್ನಿಂದ ತೆಗೆದು ಹಾಕಿರಿ ಎಂಬುದಾಗಿ ನೀವು ಮನಸ್ಸಾರೆ ಪ್ರಾರ್ಥನೆ ಮಾಡ್ರಿ. ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ. ಖಂಡಿತವಾಗಿ ದೇವರು ನಾಳೆ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡೇ ಮಾಡ್ತಾರೆ. ಯಾಕಂದ್ರೆ ಆತನು ಹೇಳಿದ್ದನ್ನೇ ಮಾಡುವ ದೇವರು, ಮಾಡುವುದನ್ನೇ ಹೇಳುವ ದೇವರು. ಖಂಡಿತವಾಗಿ ಕರ್ತನಲ್ಲಿ ಪ್ರಿಯರೇ, ನೀವು ವಾಕ್ಯದ ಪ್ರಕಾರ ನಡೀತಿರೆಂಬುದಾಗಿ ನಾನು ನಂಬ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳು, ನಿಮ್ಮೆಲ್ಲ ಕಾರ್ಯಗಳನ್ನು ಈ ವಾಕ್ಯದ ಪ್ರಕಾರ ಆಶೀರ್ವದಿಸಿ ಬಲಪಡಿಸಲಿ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ವಿಶೇಷವಾಗಿ ನಿಮ್ಮಲ್ಲೊಂದು ಚಿಕ್ಕ ಮನವಿ, ಪ್ರತಿದಿನ ಅನೇಕರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಅನೇಕ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ, ಅನೇಕರು ಶೇರ್ ಮಾಡಿ ಲೈಕ್ ಮಾಡ್ತಾ ಇದ್ದೀರಾ. ಅವರೆಲ್ಲರೂ ಕೂಡ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ, ಶೇರ್ ಮಾಡ್ತಿಲ್ವೋ, ಲೈಕ್ ಮಾಡಿಲ್ವೋ, ದಯವಿಟ್ಟು ನೀವು ಅದನ್ನು ಮಾಡೋದಕ್ಕೆ ನೀವು ಈ ದಿನದಿಂದ ಪ್ರಾರಂಭಿಸಿ. ಕರ್ತನ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾರೆ. ಖಂಡಿತವಾಗಿ ನಮ್ಮ ಚಿಕ್ಕ ಸೇವೆಗಾಗಿ ನೀವು ದಿನನಿತ್ಯ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನು ನೆನೆಸಿಕೊಳ್ಳ್ರಿ. ಆ ರೀತಿ ನೀವು ಮಾಡೋದಾದರೆ ನಿಶ್ಚಯವಾಗಿ ನಾನು ಕರ್ತನಲ್ಲಿ ನಂಬ್ತೇನೆ, ಬರುವ ದಿನಗಳಲ್ಲಿ ಇನ್ನು ಈ ಸೇವೆ ಅನೇಕರಿಗೆ ತಲುಪುತ್ತದೆ ಎಂಬುದಾಗಿ ಎಲ್ಲ ಮಹಿಮೆ ತಂದ ಆವತ್ತೇ ನಾನು ಕರ್ತನಿಗೆ ಸಲ್ಲಿಸ್ತೇನೆ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.